ಎರಡನೇ ಮದುವೆಯಾದ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್‌ರವರು ಎರಡನೇ ಮದುವೆಯನ್ನು ಆಗಿದ್ದಾರೆ. ಸೊ, ಅಷ್ಟಕ್ಕೂ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ? ಸೊ, ಒಂದು ಮದುವೆಯನ್ನ ಬಗ್ಗೆ ಒಂದು ಧ್ರುವ ಸರ್ಜಾ ಫ್ಯಾಮಿಲಿ ಹೇಳಿದ್ದೇನು? ಈ ಒಂದು ಮೇಘ್ನಾ ರಾಜ್‌ರವರ ಎರಡನೇ ಮದುವೆ ಬಗ್ಗೆ ಒಂದು ಸರ್ಜಾ ಫ್ಯಾಮಿಲಿಯ ಅವರ ಅಭಿಪ್ರಾಯವೇನು? ಏನು ಹೇಳಿದ್ರು? ಧ್ರುವ ಸರ್ಜಾ ಅವರು ಈ ಒಂದು ಮೇಘ್ನಾ ರಾಜ್‌ರವರ ಮಾತಿಗೆ ಏನಂದ್ರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್‌ರವರು ಎರಡನೇ ಮದುವೆಯನ್ನು ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಸೊ, ನಾನು ಯಾವುದೇ ರೀತಿ ಎರಡನೇ ಮದುವೆಯನ್ನು ಆಗಲ್ಲ, ನನಗೆ ಯಾರೂ ಫೋರ್ಸ್ ಮಾಡಬೇಡಿ ಅನ್ನೋ ಮಾತನ್ನು ಅವರ ತಂದೆ ತಾಯಿಯವರಿಗೆ ಒಂದು ಮೇಘ್ನಾ ರಾಜ್‌ರವರು ಹೇಳಿದರು. ಯಾಕಪ್ಪ ಅಂತಂದರೆ, ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ಮೇಘ್ನಾ ರಾಜ್‌ರವರು ಒಂದು ಅವರಿಗೆ ಎರಡನೇ ಮದುವೆಯನ್ನು ಮಾಡಬೇಕು ಅಂತ ಅವರ ತಂದೆ ತಾಯಿಯವರು ತುಂಬಾ ಅವರಿಗೆ ಹೇಳಿದರು. ಸೊ, ಆದರೂ ಕೂಡ ಮೇಘ್ನಾ ರಾಜ್‌ರವರು ಒಂದು ಸ್ವತಃ ಮಾತನ್ನು ಹೇಳಿದರು, ನನಗೆ ಯಾವುದೇ ರೀತಿಯ ಫೋರ್ಸನ್ನು ಮಾಡಬೇಡಿ, ನಾನು ಯಾವುದೇ ರೀತಿಯ ಎರಡನೇ ಮದುವೆಯನ್ನು ಆಗೋದಿಲ್ಲ ಅನ್ನೋ ಮಾತನ್ನು ಮೇಘ್ನಾ ರಾಜ್‌ರವರು ಹೇಳಿದರು. ಸೊ, ಇದ್ದಕ್ಕಿದ್ದ ಹಾಗೆ ಮೊನ್ನೆ ಒಂದು ಬ್ರಾಡ್‌ಕಾಸ್ಟ್ ಚಾನಲಲ್ಲಿ ಹೇಳಿದ್ದಾರೆ. ಸೊ, ಇಲ್ಲ ನಾನು ಎರಡನೇ ಮದುವೆ ಆಗ್ತೀನಿ, ನನ್ನ ಮಗನಿಗೆ ಒಬ್ಬ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ, ಯಾಕೆ ಈ ರೀತಿಯಾಗಿ ಹೇಳಿದರು? ಸೊ, ಇದ್ರ ಹಿಂದಿರೋ ಉದ್ದೇಶವಾದ್ರೆ ಏನು? ಹುಡುಗ ಯಾರು? ಏನನ್ನ ಕೆಲಸ ಮಾಡ್ತಾರೆ? ಸೊ, ಎರಡನೇ ಮದುವೆಗೆ ಯಾಕೆ ಒಪ್ಕೊಂಡ್ರು? ಇದ್ರ ಹಿಂದಿರೋ ಅಸಲಿ ಸತ್ಯವೇನು? ಇದೆಲ್ಲದರ ಬಗ್ಗೆ ಒಂದೊಂದಾಗಿ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ, ಮತ್ತೆ ಈ ಕೆಲವೊಂದಿಷ್ಟು ಜನ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಮೇಘ್ನಾ ರಾಜ್‌ರವರು ಎರಡನೇ ಮದುವೆಯನ್ನು ಆಗಬಾರ್ದು. ಅವರು ಎರಡನೇ ಮದುವೆಯನ್ನು ಆದರೆ ಅದು ಒಂದು ಮೋಸ ಮಾಡಿದಂತಾಗುತ್ತೆ. ಅಂದರೆ ಯಾರಿಗಪ್ಪ ಅಂತಂದರೆ, ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗುತ್ತೆ. ಯಾಕಪ್ಪ ಅಂತಂದರೆ, ಅವರು ಒಂದು ಯಾವ ರೀತಿಯಾಗಿ ಅಂದರೆ ಒಂದು ಪ್ರೀತಿಸಿಬಿಟ್ಟು ಮದುವೆ ಆಗಿದ್ದಾರೆ. ಸೊ, ಅವರು ಒಂದು ಎರಡನೇ ಮದುವೆಯನ್ನು ಆದರೆ ಅದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗುತ್ತೆ ಅನ್ನೋ ಮಾತನ್ನು ಒಂದು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಇಲ್ಲಪ್ಪ, ಮೇಘ್ನಾ ರಾಜ್‌ರವರು ಎರಡನೇ ಮದುವೆನ ಆಗಬೇಕು, ಆಗಿ ತಮ್ಮ ಜೀವನವನ್ನು ಮತ್ತೆ ನಡೆಸ್ಕೊಂಡು ಹೋಗಬೇಕು. ಅವರ ಒಂದು ಮನೆಗೆ ಒಬ್ಬ ಗಂಡಿನ ಆಸರೆ ಇದೆ. ಹಾಗೆ ಆ ಮಗನಿಗೂ ಕೂಡ ಅಂದರೆ ಆ ಚಿಕ್ಕ ಮಗುವು ಕೂಡ ಒಬ್ಬ ತಂದೆಯ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಇನ್ನು ಮೊಟ್ಟ ಮೊದಲನೇದಾಗಿ ಒಂದು ಅವರೇ ಹೇಳ್ಕೊಂಡಿದ್ದಾರೆ, ಒಂದು ಮೇಘ್ನಾ ರಾಜ್‌ರವರೇ, ಇಲ್ಲ ನಾನು ನನಗೋಸ್ಕರ ಅಲ್ಲದೆ ಹೋದರೂ ನನ್ನ ಮಗನಿಗೋಸ್ಕರ ಆದರೂ ಎರಡನೇ ಮದುವೆಯನ್ನು ಆಗಲೇಬೇಕು. ಯಾಕಪ್ಪ ಅಂತಂದರೆ, ನಾನು ಮೊಟ್ಟ ಮೊದಲನೇದಾಗಿ ಏನು ತಿಳ್ಕೊಂಡಿದ್ದೆಯಪ್ಪ ಅಂತಂದರೆ, ನನ್ನ ಮಗನಿಗೆ ತಂದೆ ತಾಯಿ ಎಲ್ಲವೂ ಕೂಡ ನಾನೇ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ, ಯಾವ ರೀತಿ ಅಂದರೆ, ನನ್ನ ಮಗ ಒಂದು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು. ಸೊ, ಅವನಿಗೆ ತಂದೆ ತಾಯಿ ಎರಡೂ ಸ್ಥಾನದಲ್ಲೂ ನಾನೇ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದು ಟೈಮ್ ಕಳೆದಂತೆ ಗೊತ್ತಾಯಿತು, ಒಬ್ಬ ತಂದೆಯ ಸ್ಥಾನವನ್ನು ಸರಿ ತುಂಬುವುದು ಅಷ್ಟು ಸುಲಭದ ಮಾತಲ್ಲ ಅಂತ. ಯಾಕಪ್ಪ ಅಂತಂದರೆ, ಒಬ್ಬ ತಾಯಿಯ ಸ್ಥಾನವನ್ನೇ ನನಗೆ ಸರಿಯಾಗಿ ತುಂಬೋಕ್ಕೆ ಆಗ್ತಿಲ್ಲ. ಯಾಕಪ್ಪ ಅಂತಂದರೆ, ನನ್ನ ಮಗನಿಗೆ ಒಂದು ತಾಯಿಯ ಸ್ಥಾನವನ್ನೇ ನಾನು ಸರಿಯಾಗಿ ತುಂಬೋಕ್ಕೆ ಆಗ್ತಿಲ್ಲ. ಅಷ್ಟೊಂದು ಕೆಲಸಗಳೇ ಒಂದು ಇರ್ತಾ ಇವೆ. ಸೊ, ಇನ್ನು ತಂದೆಯ ಸ್ಥಾನವನ್ನು ತುಂಬುವುದು ಅಷ್ಟು ಸುಲಭವಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಾಯಿತು. ಸೊ, ಅದಕ್ಕಾಗಿ ನಾನು ಎರಡನೇ ಮದುವೆಗಾಗಿ ನನಗೋಸ್ಕರ ಅಲ್ಲದೆ ಹೋದರೂ ನನ್ನ ಮಗನಿಗೆ ಒಬ್ಬ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಮೇಘ್ನಾ ರಾಜ್‌ರವರು ಹೇಳಿದ್ದಾರೆ. ಸೊ, ಇಷ್ಟೆಲ್ಲ ಆದ ಮೇಘ್ನಾ ರಾಜ್‌ರವರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಯಾರು? ಏನನ್ನ ಕೆಲಸ ಮಾಡ್ತಾರೆ? ಇದ್ರ ಬಗ್ಗೆ ಎಲ್ಲರಿಗೂ ತುಂಬ ಕುತೂಹಲವಿದೆ. ಸೊ, ಇದ್ರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್‌ರವರು ಒಂದು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಅವರ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತೆ. ಅವರ ಸಂಬಂಧಿಕರಲ್ಲಿ ಯಾರೋ ಒಬ್ಬರನ್ನ ಮದುವೆ ಆಗ್ತಿದ್ದಾರಂತೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಏನಾದರೂ ನಿಮಗೆ ಬೇಕಿದ್ದರೆ, ಆ ಹುಡುಗನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ದರೆ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲಿ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ಹಾಗೆ ಈ ಒಂದು ಮೇಘ್ನಾ ರಾಜ್‌ರವರು ಎರಡನೇ ಮದುವೆಯನ್ನು ಆಗಬೇಕಾ ಅಥವಾ ಆಗಬಾರ್ದಾ? ಒಂದು ಧ್ರುವ ಸರ್ಜಾ ಫ್ಯಾಮಿಲಿಯೇ ಇದ್ರ ಬಗ್ಗೆ ಒಂದು ಯಾವ ರೀತಿಯಾಗಿ ಹೇಳಿದ್ದಾರಪ್ಪ ಅಂತಂದರೆ, ಧ್ರುವ ಸರ್ಜಾ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಸೊ, ಅದು ಅವ್ರ ಇಷ್ಟ. ಅವರು ಏನು ಮಾಡ್ತಾರೋ ಮಾಡಲಿ, ಏನೋ ಮಾಡಿದ್ರು ಅತ್ತಿಗೆ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಮಾಡಿರ್ತಾರೆ ಅನ್ನೋ ಮಾತನ್ನ ಧ್ರುವ ಸರ್ಜಾ ಅವರು ಹೇಳಿದ್ದಾರಂತೆ. ಸೊ, ಹಾಗಿದ್ರೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.